ಪ್ರೀತಿಯಿಂದ ಪ್ರೀತಿಯಿಂದ. ಕರೆಕ್ಟ್ ತೇಜು, ಅದಕ್ಕೆ ನಾನು ಇವರಿಬ್ರು ರಿಸೆಪ್ಷನ್ ಆದ ತಕ್ಷಣ ಹನಿಮೂನಿಗೆ ಪ್ಲಾನ್ ಹಾಕಿದ್ದು. ಆ ಪರಿಸರದಲ್ಲಿ ನೀವು ಹಳೆ ಅಮ್ಮಯ್ಯನ ಪೂರ್ತಿ ಮರೆತು ಹೊಸ ಅಮ್ಮಯ್ಯನ ನೋಡಿದ್ರಿ ತಾನೆ? ಖಂಡಿತವಾಗ್ಲು ಇವರೇ ನಮ್ಮ ಅಮ್ಮಯ್ಯನ ಅನ್ನೋಷ್ಟು ಆಶ್ಚರ್ಯ ಆಗ್ತಿತ್ತು. ಹಾಗಾದ್ರೆ ಅಮ್ಮಯ್ಯನ ಹೊಸ ಟ್ರೀಟ್ಮೆಂಟು ಹನಿಮೂನಲ್ಲಿದೆ ಅಂತ ಆಯ್ತು. ಈ ಸರಿ ನಾನು ಸರಿಯಾಗಿ ಪ್ಲಾನ್ ಮಾಡ್ತೀನಿ. ಅದಕ್ಕೆ ಈ ಸೀರೆ ಹೇಗಿದೆ? ಇಟ್ಸ್ ಓಕೆ. ನೋಡಿ ಅದಕ್ಕೆ ನಾವಿಲ್ಲಿ ಡಿಂಪಲ್ಗೆ ಅಂತ ಒಳ್ಳೊಳ್ಳೆ ಸೀರೆಗಳು ಆರಿಸ್ತಿದ್ದೀವಿ. ಅವಳು ಇನ್ಯಾವುದೋ ಅಂಗಡಿಲಿ ಜೀನ್ಸ್ ಪ್ಯಾಂಟ್ ಹುಡುಕ್ತಿದ್ದಾಳೆ. ಮೋಸ್ಟ್ಲಿ ಜೀನ್ಸ್ ಪ್ಯಾಂಟ್ ಹಾಕೊಂಡೆ ಮದುವೆ ಆಗ್ತಾಳೇನೋಪ್ಪ. ಇನ್ನೊಂದು ಸ್ವಲ್ಪ ಒಳ್ಳೆ ಸೀರೆಗಳನ್ನು ತೋರಿಸಿ. ಇನ್ನೂ ಸ್ವಲ್ಪ ಒಳ್ಳೆ ಸೀರೆಗಳನ್ನು ತೋರಿಸಿ. ಅದಕ್ಕೆ ನಿಮ್ಮ ಸೆಲೆಕ್ಷನ್ ತುಂಬ ಚೆನ್ನಾಗಿದೆ. ಒಂದಕ್ಕಿಂತ ಒಂದು ಸೀರೆ ಸೂಪರ್ ಆಗಿವೆ. ಇದೆಲ್ಲ ಕಾಸ್ಟ್ಲಿ ಸೀರೆನಾ ಅದಕ್ಕೆ? ಹೌದು, ಇದಕ್ಕೆ ಬನಾರಸ್ ಸಿಲ್ಕ್ ಸೀರೆ ಅಂತಾರೆ. ಓಹೋ, ಡಿಂಪಲ್ ಕಾಸ್ಟ್ಲಿ ಸೀರೆ ಬೇಡ, ತುಂಬ ಸಿಂಪಲ್ ಆಗಿರೋ ಸೀರೆ ತೊಗೊಂಬ ಅಂತಂದ್ಲು. ಆದರೆ ಡಿಂಪಲ್ ಸಾಹುಕಾರ ವಂಶ ಸೊಸೆ ಆಗ್ತಿದ್ದಾಳೆ, ತೇಜಸ್ ಸಾಹುಕಾರ ಹೆಂಡತಿ ಆಗ್ತಿದ್ದಾಳೆ. ಅದಕ್ಕೆ ಪ್ರಪಂಚದಲ್ಲಿರೋ ಒಳ್ಳೇದೆಲ್ಲ ನನ್ನ ಹೆಂಡತಿ ಕಾಲ ಹತ್ರ ಬಿದ್ದಿರಬೇಕು. ಡಿಂಪಲ್ ಬಗ್ಗೆ ಹೇಳಿ ಹೊಟ್ಟೆ ಉರಿಸ್ಬಿಡ. ನನಗೆ ನಮ್ಮ ನೀಲು ಮುಖನೇ ನೆನಪಿಗೆ ಬರುತ್ತೆ. ಅದಕ್ಕೆ ಹಾ ತೇಜು, ನಮ್ಮ ಡಿಂಪಲ್ ಹುಟ್ಟು ಶ್ರೀಮಂತೆ. ಅವಳಿಗೆ ದುಡ್ಡಿನ ಮೇಲೆ ವ್ಯಾಮೋಹ ಎಲ್ಲ ಏನೂ ಇಲ್ಲ. ಶಿ ಸೋ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್. ಯು ಆರ್ ಸೋ ಲಕ್ಕಿ ತೇಜು. ಭೂಮಿಗೆ ನಕ್ಷತ್ರ ನಿಲ್ಸಿದ್ಯಾ. ಆ ನಕ್ಷತ್ರ ಈಗ ನಮ್ಮನೆಗೆ ಬಂದಿದೆ. ಅದನ್ನ ಸುಂದರವಾಗಿ ಅಲಂಕಾರ ಮಾಡೋ ಜವಾಬ್ದಾರಿ ನಮ್ದು. ತೇಜು, ನೀವಿಬ್ರು ಯಾವಾಗಲೂ ಜೊತೆಲಿದ್ರೆ ಸಾಕು. ನಿಮ್ಮ ಸುಖ ಸಂತೋಷಕ್ಕೆ ಯಾರ ಕಣ್ಣು ಬೀಳದೆ ಇರಲಿ. ಅದಕ್ಕೆ ಡಿಂಪಲ್ನ ಯಾರಿಗೂ ತೋರ್ಸೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಎಂಗೇಜ್ಮೆಂಟ್ ದಿನನೂ ಅಷ್ಟೇ ಯಾರನ್ನೂ ಕರೆಯಲ್ಲ. ಮದುವೆ ದಿನ ಅವಳನ್ನ ಕರ್ಕೊಂಡು ಬಂದು ಎಲ್ಲರ ಮುಂದೆ ನಿಲ್ಲಿಸ್ತೀನಿ. ಎಲ್ಲರೂ ವಾ ಅಂತ ಡಿಂಪಲ್ನ ನೋಡಿ, ಅವಳ ಬ್ಯೂಟಿನ ನೋಡಿ ಬೆಚ್ಚ ಬೀಳ್ತಾರೆ. ತೇಜು ಡಿಂಪಲ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾನೆ. ನಮ್ಮ ನೀಲುಗೂ ಇದೇ ರೀತಿ ಗಂಡ ಸಿಕ್ಕಿದ್ರೆ ಸಾಕು. ಈ ಸೀರೆ ತುಂಬಾ ಚೆನ್ನಾಗಿದೆ, ಲೇಟೆಸ್ಟ್ ಡಿಸೈನ್. ಈ ಸೀರೆ ತುಂಬಾ ಚೆನ್ನಾಗಿದೆ. ಬಿಲ್ ರೆಡಿ. ಈ ನವಿಲು ತುಂಬ ಚೆನ್ನಾಗಿದೆ. ಈ ಸೀರೆ ತುಂಬ ದೊಡ್ಡ ದೊಡ್ಡ ನವಿಲುಗಳನ್ನು, ನವಿಲುಗರಿನ ಎಲ್ಲ ಪೇಂಟ್ ಮಾಡಬೇಕು. ಈ ಸೀರೆ ಮೇಲೆ ನವಿಲ್ ಚಿತ್ರ ಬಿಡಿಸಿ ನಾನು ಅದನ್ನು ನನ್ನ ಗೆಳತಿಗೆ ಗಿಫ್ಟ್ ಮಾಡ್ತೀನಿ. ಅವಳಿಗೆ ತುಂಬ ಸಂತೋಷ ಆಗುತ್ತೆ. ಈ ಸೀರೆ ನನಗೆ ಬೇಕು. ಬಿಟ್ರಿ ನಂದು ಇದು, ನಾನು ಕೊಂಡ್ಕೊಂಡಿದ್ದೀನಿ. ಇಲ್ಲ, ಈ ಸೀರೆ ನಂಗೆ ಬೇಕು. ನಾನು ತಗೊಂಡಿದ್ದೀನಿ ಸೀರೆ. ನನ್ನ ಗೆಳತಿ ಗಿಫ್ಟ್ ಕೊಡಬೇಕು. ಬಿಡೋ. ಬಿಡ್ರಿ, ಏನಾಗಿದೆ ನಿಮಗೆ? ಇಲ್ಲ, ನನಗೆ ಬೇಕೇ ಬೇಕು. ನೀನು ಹೋಗು. ಈ ಸೀರೆ ನಂದು. ನಂದು ಬಿಡಲ್ಲ. ಅಮ್ಮಾಯಿ 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 ಅದನ್ನ ಬಿಡಿ ಅಮ್ಮಾಯಿ. ಅದನ್ನ ಅವರು ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದಾರೆ. ಬಿಡು ಅಮ್ಮಾಯಿ. ಅಮ್ಮಾಯಿ 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 ಬಿಡ್ರಿ. ನಾನು ನೀವು ಇಬ್ರು ಹೋಗಿ ಒಂದು ಹೊಸ ಸೀರೆ ತಗೊಳ್ಳೋಣ. ಇದನ್ನ ಅವ್ರು ಕೊಟ್ಬಿಡಿ. ಇಲ್ಲ, ಈ ಸೀರೆ ನಾನು ನಿಂಗೋಸ್ಕರ ತಗೊಂಡಿದ್ದು. ಈ ಸೀರೆ ಮೇಲೆ ದೊಡ್ಡ ದೊಡ್ಡ ನವಿಲಿನ ಚಿತ್ರ ಬರೆದು ನಾನು ನಿನಗೆ ಗಿಫ್ಟ್ ಕೊಡೋಣ ಅಂತಿದ್ದೆ. ಸಾರಿ ಸರ್. ಯಾರಿಗೆ ಬೇಕು? ಸಾರಿ. ಇಂಥ ಹುಚ್ಚರನ್ನ ಯಾಕೆ ಹೊರಗಡೆ ಕರ್ಕೊಂಡ್ ಬರ್ತೀರಾ? ಅಮ್ಮಾಯಿ, ಅವ್ರಿಗೂ ಅರ್ಥ ಆಗಲ್ಲ, ನಾವು ಹೇಳಿದ್ದು ಅರ್ಥ ಮಾಡ್ಕೊಳ್ಳೋದು. ತೇಜು ಬೇಡ, ಪ್ಲೀಸ್ ಬನ್ನಿ ತೇಜು. ಅಮ್ಮಾಯಿ ಹೋಗೋಣ. ತೇಜು, ಅಮ್ಮಾಯಿ ಕೋಪ ಮಾಡೋದ್ರಲ್ಲಿ ಅರ್ಥ ಇದೆ. ನೀವ್ಯಾಕೆ ಮುಖ ಉಪ್ಪಂತ ಊದಿಸ್ಕೊಂಡಿದ್ದೀರಾ? ಅವ್ನ ಅಮ್ಮಾಯಿಗೆ ಹುಚ್ಚ ಅಂತ ಹೇಳಿದ್ ನಾನು ತಡ್ಕೊಳಕ್ಕಾಗ್ತಲ್ಲ. ಅವ್ನ ಮೂತಿಗೆ ನನಗೆ ಬಾರಿಸ್ಬೇಕು ಅನ್ನಿಸ್ತಾ ಇದೆ. ಅದೇ ಮತ್ತೆ, ನನಗೆ ನನ್ನ ಫ್ರೆಂಡ್ ಕಂಡ್ರೆ ತುಂಬ ಇಷ್ಟ ಅಂತ ಅವನಿಗೆ ಗೊತ್ತಿಲ್ವಾ? ನಾನು ಸೀರೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ರು ಕಿತ್ಕೊಂಡು ಹೋಗ್ಬಿಟ್ಟ. ಸ್ಟುಪಿಡ್ ಕೋತಿ. ಸಾಕು, ಈಗ ವಾಪಸ್ ಹೋಗೋಣ ಬನ್ನಿ. ಇಲ್ಲ, ನಾನು ವಾಪಸ್ ಹೋಗಿ ಅವನ ಹತ್ರ ಸೀರೆ ಕಿತ್ಕೊಂಡು ಬರ್ತೀನಿ. ತೇಜು, ಮೊದಲು ಡಿಂಪಲ್ಗೊಂದು ಫೋನ್ ಮಾಡಿ ನಮ್ಮ ಅಮ್ಮ ಏನೇನೆಲ್ಲ ಸ್ವೀಟ್ಸ್ ಬೇಕು ಅಂತ ಕೇಳಿದ್ದಾರೆ, ಪಾನಿಪುರಿ ಬೇಕು ಅಂತ ಕೇಳಿದ್ದಾರೆ. ಎಲ್ಲರೂ ಒಟ್ಟಿಗೆ ಹೋಗ್ತೀನಣ್ಣ. ಸರಿ. ಹಲೋ ಮಂಡಂಗಟ್ಟಿ. ಯಾಕೆ, ಏನಾಯ್ತು? ನಿನಗೆ ಒಳ್ಳೊಳ್ಳೆ ಬಟ್ಟೆಗಳು ಸಿಗ್ಲಿಲ್ವಾ?
ನನಗೆ ಒಳ್ಳೊಳ್ಳೆ ಬಟ್ಟೆ ಬೇಕಿದ್ರೆ ಅಮೆರಿಕದಲ್ಲಿ ತಗೋತೀನಿ, ಆದರೆ ಈ ಹುಚ್ಚನ್ ಹೊರಗೆ ಕರ್ಕೊಂಡು ಬಂದು ನಡು ರಸ್ತೆಯಲ್ಲಿ ಮರ್ಯಾದೆ ತೆಗೆಯೋ ಕೆಲಸ ನನ್ನಿಂದಾಗಲ್ಲ. ನೀನು ಸೀರೆ ಅಂಗಡಿಗೆ ಬಂದಿದ್ಯಾ? ಇನ್ನೇನು ಮತ್ತೆ ಅಮ್ಮಾಯಿ ಹುಚ್ಚಾಟ ನೋಡಿ ಹೊರಗೋಡ್ ಬಂದ್ಬಿಟ್ಟೆ. ತೇಜು, ಐ ಡೋಂಟ್ ವಾಂಟ್ ಟು ಗೆಟ್ ರೆಕಗ್ನೈಸ್ಡ್ ವಿತ್ ದಟ್ ಕ್ರೇಜಿ ಗಾಯ್. ತೇಜು, ನನ್ನ ದಯವಿಟ್ಟು ಬಿಟ್ಬಿಡು. ನನಗಿಷ್ಟ ಬಂದಾಗ ಶಾಪಿಂಗ್ ಮಾಡ್ಕೊಂಡು ನಾನು ಬರ್ತೀನಿ, ನೀನು ಮನೆಗೆ ಹೋಗು. ನೋ ವೇ. ಐ ಆಮ್ ಸಾರಿ ಡಿಂಪಲ್, ನಿನಗೆ ಬೇಜಾರಾಗದಿರಾಗ ನಾನು ನೋಡ್ಕೋತೀನಿ ಬಾ. ಆದರೆ ಅಮ್ಮಯ್ಯನ ಹುಚ್ಚ ಅಂತ ಮಾತ್ರ ಹೇಳ್ಬೇಡ, ನಂಗೆ ತುಂಬ ಹರ್ಟ್ ಆಗುತ್ತೆ. ಅಮ್ಮಯ್, ಕಾರ್ ಹತ್ರ ಹೋಗಣ್ವಾ? ನಂಗೀಗ ಆ ಸೀರೆ ಬೇಕೇ ಬೇಕು. ಹಾ ಅಮ್ಮಯ್, ಮರ್ತು ಹೋಗಿತ್ತು. ನೀವ್ ಏನೇನ್ ಬೇಕು ಅಂತ ಲಿಸ್ಟ್ ಕೊಟ್ಟಿದ್ರಲ್ವಾ, ಅದೇನು ಅಂತ ಇನ್ನೊಂದ್ಸರಿ ಹೇಳಿ. ನಂಗೆ ನವಿಲ್ ಸೀರೆ ಬೇಕು. 10 ನಿಮಿಷ ಇಲ್ಲೇ ನಿಂತಿರಿ. ನೀವೇನೋ ಸ್ವೀಟ್ಸ್ ಬೇಕು, ಬಿಸ್ಕೆಟ್ಸ್ ಬೇಕು ಅಂತ ಕೇಳಿದ್ರಲ್ವಾ, ಅದನ್ನ ಹೋಗಿ ತರ್ತೀನಿ. ಓಕೆನಾ? ತೇಜು ಅವತ್ತು ಮೀಟ್ ಮಾಡಿದಾಗಲೇ ನಾನು ಇವರಿಬ್ರು ಮದುವೆ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೆ. ಅದೇ ಕಾರಣಕ್ಕೆ ಅಮ್ಮಯ್ಯ ಹುಚ್ಚ ಪೆದ್ದ ಅಂತೆಲ್ಲ ಹೇಳಿದ್ರು ನನ್ನ ಜೀವನ ಮರೆತು ಅಮ್ಮಯ್ಯನ ಮದುವೆ ಆದೆ. ಆದರೆ ಇವತ್ತು ನನ್ನ ದುರಾದೃಷ್ಟ, ನೀಲು ಜಾಗದಲ್ಲಿ ಡಿಂಪಲ್ಗೆ ಹೊಸ ಸೀರೆಗಳನ್ನು ಆರಿಸೋ ಕರ್ಮ ನನಗೆ. ತಗೊಳ್ಳಿ. ದಿಸ್ ಇಸ್ ಟೂ ಮಚ್ ಡಿಂಪಲ್. ನೀನು ಯಾಕೆ ಅರ್ಥ ಮಾಡ್ಕೊತಲ್ಲ? ಡೋಂಟ್ ಬಿ ಸ್ಟೋಸ್. ಅರೆನ್ ಜಸ್ಟ್ ಲಿಸನ್ ಟು ಮೀ ಫಸ್ಟ್. ತೇಜು, ಅಮ್ಮಯ್ಯ ನೋಡಿದ್ರಾ? ಒನ್ ಸೆಕೆಂಡ್, ಅಲ್ಲಿ ಕಾಲ್ ಬ್ಯಾಕ್. ಅಮ್ಮಯ್ಯ ನಾನು ಒಳಗಡೆ ನೋಡ್ಕೊಂಬರ್ತೀನಿ. ಡಿಂಪಲ್, ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಹಾಂ, ಅದಕ್ಕೆ ತೇಜು, ಅಮ್ಮಯ್ಯ ನೀವೇನು ಟೆನ್ಷನ್ ಮಾಡ್ಕೊಬಿಡಿ. ನಾನು ಹೋಗಿ ಅಮ್ಮಯ್ಯನ ಇಲ್ಲೆಲ್ಲಾದ್ರೂ ಹುಡ್ಕೊಂಡು ಬರ್ತೀನಿ. ಬ್ಯಾಗ್ ಕೊಡಿ.
ಕಲ್ಯಾಣಪುರ ರಿಪ್ಪನ್ಪೇಟೆ ತೀರ್ಥಹಳ್ಳಿ ಕೋಣಂದ ಕಲ್ಯಾಣಪುರ ಶಿಕಾರಿಪುರ ಕಲ್ಯಾಣಪುರ ಬನ್ರಿ ಬನ್ರಿ ಬನ್ರಿ. ಕಲ್ಯಾಣಪುರಕ್ಕೆ ಬಸ್ ಹೋಗುತ್ತಾ? ಈಗ ತಾನೇ ಆ ಕಡೆಗೆ ಹೋಯ್ತು. ಕಲ್ಯಾಣಪುರಕ್ಕೆ ಹೋಗೋ ಬಸ್ ಇನ್ಯಾವಾಗ ಬರುತ್ತೆ? 5 ನಿಮಿಷ 5 ಬಸ್ ಹೊರಡುತ್ತವೆ. ಕಲ್ಯಾಣಪುರಕ್ಕೆ ಹೋಗೋ ದಾರಿ ಯಾವುದು? ಹಿಂಗೋಗಿ ಹೋಗಿ. ಪ್ರೀತಿಯಿಂದ